ಸೌಂದರ್ಯ, ನನಗೊಂದು ಡೌಟು. ಏನು? ಈ ಮನೇಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಏನೂ ಗೊತ್ತಾಗ್ತಿಲ್ಲ. ಎಲ್ಲ ಅವಳೇ ಕೆಲಸ ಮಾಡಿಸ್ತಾ ಇದ್ದಾಳೆ. ಯಾರು? ಇನ್ಯಾರು? ನಿನ್ನಿಂದ ಈ ಮನೆ ಸೊಸೆ ಅವಕಾಶ ಪಡ್ಕೊಂಡು ನಾನು ಆಗಲೇ ಈ ಮನೆ ಸೊಸೆ ಆಗ್ಬಿಟ್ಟಿದ್ದೀನಿ ಅಂತ ಬೀಗ್ತಿದ್ದಾಳಲ್ಲ, ಆ ದೀಪ ಅವಳು. ಮನೆ ಕ್ಲೀನಿಂಗಿಂದ ಹಿಡಿದು ಅಡುಗೆ ಮಾಡೋವರೆಗೂ ಎಲ್ಲ ಕೆಲಸನೂ ಅವಳೇ ಮಾಡಿಸ್ತಿದ್ದಾಳೆ. ಎಲ್ಲ ಕೆಲಸದವರು ಅವಳು ಹೇಳ್ದಂಗೆ ಕುಣಿತಿದ್ದಾರೆ. ಮೊದಲೆಲ್ಲ ಕೆಲಸದವರು ನನ್ನ ನೋಡಿದ್ರೆ ಭಯಕ್ಕೆ ಮೂಲೆ ಸೇರ್ತಾ ಇದ್ರು. ಈಗಂತೂ ಕೆಲಸದವರು ನನ್ನನ್ನು ಕ್ಯಾರೆ ಅಂತಿಲ್ಲ. ಹೀಗೆ ಆದರೆ ಮುಂದೆ ನನ್ನ ಗತಿ ಏನು? ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಏನಮ್ಮ ನೀನು ಉತ್ತರ ಕೊಡು ಅಂದರೆ ನನ್ನನ್ನೇ ಪ್ರಶ್ನೆ ಕೇಳ್ತಿದೀಯಲ್ಲ. ನನ್ನ ಮಾತು ಕೇಳ್ತಿರೋ ಇಲ್ಲ ಇಲ್ಲಿಂದ ಹೋಗ್ತಿರೋ? ಇಲ್ಲ ಇಲ್ಲ, ನೀನು ಬೇಜಾರು ಮಾಡ್ಕೋಬೇಡ. ಏನು ಅಂತ ಹೇಳು. ಈ ಮನೇಲಿ ನಾನು ಇರಲ್ಲ ಅಂದರೆ ಏನಾಗತ್ತೆ? ಏನು ಸೌಂದರ್ಯ ಹೀಗೆ ಹೇಳ್ತಿದೀಯಾ? ನೀನು ಈ ಮನೇಲಿ ಇಲ್ಲದೆ ಇರೋದನ್ನ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ನೀನು ಈ ಮನೆಯ ಮೇನ್ ಪಿಲ್ಲರು. ನಿನ್ನ ಸ್ಥಾನನ ಯಾರು ತುಂಬಕ್ಕಾಗಲ್ಲ. ಇಂಥದ್ರಲ್ಲಿ ನಿನ್ನಿಂದ ಈ ಮಾತನ್ನ ನಾನು ಕೇಳ್ತಿದ್ದೀನಲ್ಲ, ನಿನ್ನಿಂದ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಲ್ಲ, ನಿನ್ನ ಮನ್ಸಿಗೇನಾದರೂ ಬೇಜಾರಾಗಿದೆಯಾ? ಯಾರು ನಿನಗೆ ಬೇಜಾರು ಮಾಡಿದ್ರು ಅಂತ ಹೇಳು. ಈ ಮನೆಯಿಂದ ಒತ್ತು ಹೊರಗಾಕ್ತೀನಿ. ನನ್ನ ಮೇಲೆ ನಿಮಗೆ ಅಷ್ಟೊಂದು ಪ್ರೀತಿ ಇದೆಯಾ? ವಯಸ್ಸಲ್ಲಿ ನೀನು ನನಗಿಂತ ಚಿಕ್ಕವಳಾದ್ರೂ ಅನುಭವದಲ್ಲಿ ನೀನು ನನಗಿಂತ ಮೇಲೆ. ಅದಕ್ಕೆ ನಿನ್ನ ಕಂಡ್ರೆ ಪ್ರೀತಿ ಗೌರವ. ನೀನೊಂಥರ ಸಮುದ್ರ ಇದ್ದಂಗೆ, ನಾವೆಲ್ಲ ಒಂಥರ ನದಿ ಕೆರೆ ಇದ್ದಂಗೆ. ಈ ನದಿ ಕೆರೆಗಳು ಮಳೆ ಬಂದ್ರೆ ತುಂಬುತ್ತೆ, ಬಿಸಿಲು ಬಂದ್ರೆ ಒಣಗೋಗುತ್ತೆ. ಆದ್ರೆ ಸಮುದ್ರ ಮಳೆ ಬರ್ಲಿ ಬಿಡ್ಲಿ ಯಾವಾಗ್ಲೂ ತುಂಬೇ ಇರುತ್ತೆ. ನನ್ನ ಮೇಲೆ ನೀವಿಟ್ಟಿರೋ ನಂಬಿಕೆಗೆ ತುಂಬ ಥ್ಯಾಂಕ್ಸ್. ನಾನು ಈ ಮನೆ ಒಳ್ಳೇದಕ್ಕೋಸ್ಕರ ಒಂದು ಕೆಲಸ ಹೇಳಿದ್ರೆ ಮಾಡ್ತೀರಾ? ನಿನ್ಗೋಸ್ಕರ, ಈ ಮನೆಗೋಸ್ಕರ ನಾನು ಜೀವ ಬೇಕಾದರೂ ಕೊಡ್ತೀನಿ. ಆದರೆ ನನ್ನ ಮಗಳು ಕೈ ಮಾತ್ರ ಬಿಡಬೇಡ. ಯಾಕೆ ಅಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತೀರಾ? ಹಾಗೆಲ್ಲ ಏನೂ ಆಗಲ್ಲ. ಸದ್ಯಕ್ಕೆ ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡಿದ್ರೆ ಸಾಕು. ಸೌಂದರ್ಯ, ನೀನು ಬಾಯಲ್ಲಿ ಹೇಳಿದನ್ನ ನಾನು ತಲೆ ಮೇಲೆ ಕುತ್ಕೊಂಡು ಮಾಡ್ತೀನಿ. ಹೇಳು ಹೇಳು. ಲೇ ಒತ್ಸಲ, ಮೊದಲು ಅನ್ನ ಬಡಿಸಿದ್ಮೇಲೆ ಅಲ್ವೇನೆ ಸಾರು ಬಡಿಸ್ಬೇಕು? ಗೊತ್ತಾಗ್ಲಿಲ್ಲ ರೀ. ಏನೇ ಯೋಚನೆ ಮಾಡ್ತಾ ಇದೀಯಾ? ನೀನು ಅನ್ಕೊಂಡಂಗೆ ನೀನು ಹೇಳ್ದ ಹಾಗೆ ಹಬ್ಬ ಎಲ್ಲ ಮಾಡಾಯ್ತಲ್ಲ, ಇನ್ನೇನು ಮಾಡ್ಬೇಕು ಕೇಳು? ಅದನ್ನು ಮಾಡಬೇಡ. ಅದು ಬಿಟ್ಟು ಹೀಗೆ ಮುಖ ಗಂಟು ಹಾಕೊಂಡಿದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ ಕಣೆ. ಹೆಂಡತಿ ಮುಖದಲ್ಲಿ ಯಾವತ್ತೂ ಲಕ್ಷ್ಮಿ ಕಳೆ ತಾಂಡವಾಡ್ತಾ ಇರಬೇಕು. ರೀ, ನಮ್ಮ ಅಳಿಯಂದಿರಿಗೆ ಏನಾದರೂ ಕೊಡ್ಬೇಕಲ್ವಾ? ದೀಪನ್ನೇ ಮದುವೆ ಮಾಡಿಕೊಟ್ಟಿದ್ದೀವಲ್ಲೇ, ಇನ್ನೇನೇ ಕೊಡಬೇಕು? ಕೈ ತುಟ್ಟು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಮದರ್ ಇಂಡಿಯಾ ಅನ್ಕೊಂಡ್ ಬಂದೆ, ಆದರೆ ಫಾದರ್ ಇಂಡಿಯಾನೂ ಇದಾರಲ್ಲಪ್ಪ. ಊಟಕ್ಕೆ ಬಂದಿರಬೇಕು. ರೀ, ಮದುವೆ ಮಾಡಿಕೊಡೋದು ನಮ್ಮ ಕರ್ತವ್ಯ. ಆದರೆ ಇದುವರೆಗೂ ತಾಯಿ ಮನೆ ಕಡೆಯಿಂದ ಅಂತ ಅವ್ರಿಗೇನೂ ಕೊಟ್ಟಿಲ್ಲ. ಈಗ ಹೇಗಿದ್ರು ಆರ್ತಕ್ಷತೆಗೆ ಹೋಗ್ತಾ ಇದ್ದೀವಲ್ವಾ, ಅವಾಗೇನಾದರೂ ಕೊಡಬೇಕಲ್ವಾ? ಅಷ್ಟೇ ತಾನೇ. ಒಂದೊಳ್ಳೆ ಕಂಪನಿದು ಹೊಸ ವಾಚ್ ಕೊಡಿಸ್ಬಿಡೋಣ. ಬರೀ ವಾಚ? ನಮ್ಮ ಯೋಗ್ಯತೆಗೆ, ನಮ್ಮ ಅರ್ಹತೆಗೆ ಒಂದು ವಾಚ್ ಸಾಕಲ್ವಾ? ಅದು ಬಿಟ್ಟು ನಮ್ಮ ಪರಿಸ್ಥಿತಿನಲ್ಲಿ ಅವ್ರಿಗೆ ಒಳ್ಳೆ ಕಾರ್ ಕೊಡ್ಸೋಕ್ಕಾಗತ್ತಾ? ಅದು ಹಾಗಲ್ಲ ರೀ. ನಮಗೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಆದರೆ ಅಳಿಯಂದಿರಿಗೆ ಕೊಡೋ ಉಡುಗೊರೆ ಸ್ವಲ್ಪ ಚೆನ್ನಾಗಿರ್ಬೇಕಲ್ವಾ? ಯಾಕೆಂದರೆ ನೂರಾರು ಜನ ನಾವು ಕೊಡೋ ಉಡುಗೊರೆನ್ನೇ ನೋಡ್ತಾ ಇರ್ತಾರೆ. ಅಳಿಯಂದ್ರು ತಗೊಳ್ಳುವಾಗ
ಅವ್ರಿಗೆ ಇರಿಸುಮುರ್ಸು ಆಗ್ಬಾರ್ದಲ್ವಾ, ಅದಕ್ಕೆ ಹೇಳಿದೆ. ಹೆಂಡ್ತೀರೇ ಇಷ್ಟು ಅನ್ಸುತ್ತೆ, ಅನ್ಕೊಂಡಿದ್ದನ್ನ ಮಾಡಿ ತೀರಿಸ್ಬಿಡ್ಬೇಕು. ಮಾತಲ್ಲೇ ಗಂಡಸರು ಕೊಳಪಟ್ಟಿ ಹಿಡ್ಕೊಂಡ್ಬಿಡ್ತೀರ. ಅದೇನು ಕೊಡಿಸ್ಬೇಕು ಅಂತ ಹೇಳು. ದೀಪ 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 ಎಲ್ಲೆಲ್ಲಿ ಅಂತ ನೀನು ಹುಡ್ಕೋದಮ್ಮ? ಯಾಕೆ ಏನಾಯ್ತು ಮೇಡಮ್? ನಿನಗೆ ಥ್ಯಾಂಕ್ಸ್ ಹೇಳಬೇಕಿತ್ತು. ಥ್ಯಾಂಕ್ಸಾ? ಅಂಥ ಒಳ್ಳೆ ಕೆಲಸ ನಾನೇನು ಮಾಡಿದ್ದೀನಿ? ನೀನು ಎಲ್ಲರೂ ಮುಂದೆ ನನ್ನ ಕೈ ಕಳಶ ಕೊಟ್ಟಲ್ಲ, ನನಗೆ ತುಂಬ ಖುಷಿ ಆಯ್ತಮ್ಮ. ಇಷ್ಟು ವರ್ಷದಿಂದ ಈ ಮನೆಯಲ್ಲಿ ನನಗೆ ಯಾರು ಕ್ಯಾರೇನೆ ಅಂದಿರಲಿಲ್ಲ. ನನ್ನ ಗಂಡನೇ ನನ್ನ ನಂಬಲ್ಲ, ಆದರೆ ನೀನು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕೈ ಕಳಶ ಕೊಟ್ಟಲ್ಲಮ್ಮ, ಅದು ನಾನು ಯಾವತ್ತಿಗೂ ಮರೆಯಲ್ಲಮ್ಮ. ಮೇಡಮ್, ಎಷ್ಟೇ ಆಗಲಿ ಈ ಮನೇಲಿ ನೀವೇ ತಾನೇ ಹಿರಿ ಸೊಸೆ. ನೀವಾದ್ಮೇಲೆ ಅಲ್ವಾ ಸೌಂದರ್ಯ ಮೇಡಮು. ಅದಾದ್ಮೇಲೆ ನೀನು ಬರ್ತೀಯಲ್ಲಮ್ಮ. ಇಲ್ಲ ಮೇಡಮ್, ಇನ್ನೂ ನನ್ನನ್ನು ಸೌಂದರ್ಯ ಮೇಡಮ್ ಒಪ್ಕೊಂಡಿಲ್ಲ. ಒಪ್ತಾಳೆ, ನೀನು ತಲೆ ಕೆಡಿಸ್ಕೋಬೇಡ. ಹೌದಾ? ಹ್ಞೂ, ಅದಕ್ಕೆ ಅಲ್ವಾ ಅವಳು ನಿನಗೆ ಅವಕಾಶ ಕೊಟ್ಟಿರೋದು. ಅದೇನೋ ನಿಜ, ಆದರೆ ಇತ್ತೀಚೆಗೆ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದೇ ಬಿಟ್ಬಿಟ್ಟಿದ್ದಾರೆ. ದೀಪ, ನೀನು ಈ ಮನೆ ಕಾಲಿಟ್ಟ ಮೇಲೆ ಈ ಮನೆಯಲ್ಲಿ ಸುಖ ಸಂತೋಷ ಎಲ್ಲ ತುಂಬಿ ತುಳ್ಕಾಡ್ತಿದೆ. ಹೌದಾ ಮೇಡಮ್? ಹೌದಮ್ಮ, ಸಪ್ಪಗಿದ್ದ ಭಾವ ಈಗ ಖುಷಿಯಾಗಿರ್ತಾರೆ. ಇನ್ನು ನಾನು, ನನ್ನ ಗಂಡ, ನನ್ನ ಮಗಳು ತುಂಬ ಖುಷಿಯಾಗಿದ್ದೀವಮ್ಮ. ಆದರೆ ಅವರು ಯಾರು? ಚಿರುನಾ? ನೀನು ತಲೆ ಕೆಡ್ಸ್ಕೋಬೇಡ. ಇವತ್ತಲ್ಲ ನಾಳೆ ಚಿರು ನಿನ್ನ ಹೆಂಡತಿಯಾಗಿ ಒಪ್ಕೋತಾನೆ. ಇನ್ನು ಉಳಿದಿರೋದು ಅರ್ಚನಾ ಒಬ್ಳೆ. ಅವಳೊಬ್ಳು ಲೈಫ್ ಸೆಟ್ಲ್ ಆಗೋದ್ರೆ ಸಾಕು. ನನಗೂ ಅದೇ ಬೇಜಾರು. ಮದುವೆ ಬಗ್ಗೆ ಮಾತಾಡ್ದಾಗೆಲ್ಲ ಅದ್ರ ಬಗ್ಗೆ ಆಸಕ್ತಿನೇ ತೋರಿಸಲ್ಲ. ಮದುವೆ ಆಗೋದು ಅಷ್ಟೇ ಅಲ್ಲಮ್ಮ, ಅವಳ ಥರನೇ ಒಂದು ಮುದ್ದಾಗಿರೋ ಮಗು ಆಗಬೇಕು, ಅವಳದೇ ಅಂತ ಸಂಸಾರ ಆಗಬೇಕು. ಗಂಡ ಹೆಂಡತಿ ಮಕ್ಕಳು ಅಂತ ಅವಳು ಯಾವಾಗಲೂ ಖುಷಿಯಾಗಿರ್ಬೇಕು. ಅವಾಗವಾಗ ಅವಳು ಈ ಮನೆಗೆ ಗಂಡ ಮಗು ಜೊತೆ ಬರಬೇಕು, ಅದನ್ನ ಭಾವ ನೋಡಬೇಕು. ಅವ್ರಿಗಿಷ್ಟು ಖುಷಿ ಆಗ್ಬೇಕಲ್ವಾ, ಅದನ್ನ ಯೋಚನೆ ಮಾಡು. ಹ್ಞೂ ಮೇಡಮ್, ಕರೆಕ್ಟಾಗಿ ಹೇಳಿದ್ರಿ. ಅರ್ಚನಾ ಅಕ್ಕ ಅವ್ರದೇ ಅದೊಂದು ಕುಟುಂಬ ಕಟ್ಕೊಂಡು ಖುಷಿಯಾಗಿರೋದೇ ತಾನೇ ನಮ್ಮೆಲ್ಲರೂ ಆಸೆ. ಬರೀ ಆಸೆ ಪಡೋದಲ್ಲಮ್ಮ, ಅದಕ್ಕೆ ಪ್ರಯತ್ನನೂ ಪಡಬೇಕು. ಅರ್ಚನಾ ಅಕ್ಕ ಮದುವೆ ಆಗ್ತಾರೆ ಅಂದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಹೇಳಿ ಮೇಡಮ್, ಏನು ಮಾಡಬೇಕು? ಈಗ ನೀವು ಅನ್ಬೇಕು ಅಷ್ಟೇ. ಈಗ ಈ ಮನೇಲಿ ನಿನ್ನ ಮಾತೆ ಅಲ್ವಾ ನಡೀತಾ ಇರೋದು. ನೀನು ಪರ್ಮಿಷನ್ ಇಲ್ಲದೆ ಈ ಮನೆಯಲ್ಲಿ ಒಂದು ಉಳ್ಗಡ್ಡಿನೂ ಅಲ್ಲಾಡಲ್ಲ. ನೋಡಿ, ನಾನಿನ್ನೂ ಸೊಸೆ ಆಗಿಲ್ಲ. ಸೊಸೆ ಆಗಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಷ್ಟೇ. ಮುಂದೆ ಸೊಸೆ ಆದ್ಮೇಲೂ ನಾನೇನು ಯಜಮಾನಿ ಥರ ಇರಲ್ಲ, ನಿಮ್ಮೆಲ್ಲರ ಜೊತೆ ಒಬ್ಳಾಗಿರ್ತೀನಿ. ಅರ್ಚನಾ ಅಕ್ಕ ವಿಷಯದಲ್ಲಿ ನೀವೇನ್ ಬೇಕಾದ್ರೂ ಮಾಡ್ರಿ, ನಾ ಖಂಡಿತ ಒಪ್ತೀನಿ. ಮಾಡಿ. ನೀನು ಇಷ್ಟು ಹೇಳ್ದಲ್ಲಮ್ಮ, ನಂಗೆ ತುಂಬಾ ಸಂತೋಷ ಆಯ್ತು. ಉಳಿದಿದ್ದೆಲ್ಲ ನಾನು ನೋಡ್ಕೋತೀನಿ. ಸರಿ. ಬೆರಳು ತೋರ್ಸಿದ್ರೇ ಅಸ್ತ ನುಂಗೋ ಅಂತ ಜಾತಿಗೆ ಸೇರಿರೋಳು ನಾನು. ನೀನು ತಂದು ಕೊಟ್ಟಿರೋ ಇಂಥ ಸುವರ್ಣ ಅವಕಾಶನ ನಾನು ಮಿಸ್ ಮಾಡ್ಕೋತೀನ? ಚಾನ್ಸೇ ಇಲ್ಲ. ಅದೇನು ಅಂತನಾದ್ರೂ ಹೇಳೆ. ಒಂದು ಚಿನ್ನ ಚೈನ್ ಕೊಡೋಣ ಅಂತ. ಚಿನ್ನದ ಚೈನ? ತಮಾಷೆ ಮಾಡಬೇಡ. ಈ ಕಾಲದಲ್ಲಿ ಮನೆ ಕಟ್ಟೋದಕ್ಕಿಂತ ಚಿನ್ನ ಕೊಳ್ಳೋದು ತುಂಬಾ ಕಷ್ಟ. ಎಷ್ಟಾಗಿದೆ ಗೊತ್ತಾ ಚಿನ್ನದ ಬೆಲೆ ಈಗ? ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡೇ ಹೇಳ್ತಿರೋದು. ಓಹೋ, ಆ ಕೆಲಸನೂ ಮಾಡಾಗಿದೆಯಾ? ಮತ್ತೆ ಚಿನ್ನದ ಚೈನ್ ತರದೆ ತಾನೆ? ಅಯ್ಯೋ, ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ರಿ ಬರಬೇಕು? ಏನೋ ತಿಂಗ್ಳಿಗೆ ನೀವು ಇಷ್ಟು ಅಂತ ಕೊಟ್ಟಾಗ ಅಲ್ಪ ಸ್ವಲ್ಪ ಉಳಿಸಿ ಒಂದು ಚೀಟಿ ಹಾಕಿದ್ದೆ. ಇವಾಗ ಆ ಚೀಟಿ ತೆಗೆದ್ರೆ ಒಂದು 22,000 ಬರ್ಬೋದೇನೋ. ಈಗ ನಾನು ನೋಡಿರೋ ಚೈನು 82,000 ರೂಪಾಯಿ ಆಗುತ್ತೆ. 22,000 ರೂಪಾಯಿ ಇದೆಯಲ್ಲ, ಇನ್ನು 60,000 ರೂಪಾಯಿ ಹೊಂದಿಸ್ಬೇಕು. ಅದು ಇವತ್ತೇ ಆಗಬೇಕು. ಏನು ಮಾಡ್ತಿರೋ ಏನೋ, ಇವತ್ತೇ ಹೊಂದಿಸ್ಬೇಕು ರೀ. ನೋಡೆ, ಕೂಡಿ ಕಳೆದು ಗುಣಿಸಿ ಬಾಕ್ಸಿ ಏನೇ ಮಾಡಿದ್ರು ನನ್ನ ಹತ್ರ 30,000 ರೂಪಾಯಿ ಇದೆ. ಇನ್ನು 30,000 ರೂಪಾಯಿಗೆ ಏನೇ ಮಾಡೋದು? ಯಾರ ಹತ್ರನಾದರೂ ಸಾಲ ಕೇಳಿ. ನೋಡೆ, ಸಲ ಹೊಟ್ಟೆ ಹಿಟ್ಟಿಲ್ದೆ ಹೋದ್ರೂ ಪರವಾಗಿಲ್ಲ, ತಣ್ಣೀರು ಬಟ್ಟೆ ಕಟ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಆದರೆ ಬೇರೆಯವ್ರ ಹತ್ರ ಸಾಲ ಕೇಳೋದು, ಕೈ ಒಡ್ಡೋದು, ದುಡ್ಡು ಕೊಡಿ ಮತ್ತೆ ಕೊಡ್ತೀನಿ ಅಂತೆಲ್ಲ ನನ್ನ ಕೈಲಿ ಆಗಲ್ಲ ಕಣೆ. ಅದು ನಿನಗೂ ಗೊತ್ತು. ಅದು ನಿಮ್ಮ ಸ್ವಾಭಿಮಾನ. ಸಮಯ ಸಂದರ್ಭ ಯಾವಾಗಲೂ ಒಂದೇ ಥರ ಇರಲ್ಲ. ಪರಿಸ್ಥಿತಿಗೆ ತಕ್ಕ ಹಾಗೆ ಮನಸ್ಥಿತಿನೂ ಬದಲಾಯಿಸ್ಕೋಬೇಕು ರೀ. ಒಟ್ಟಿನಲ್ಲಿ ಅಳಿಯಂದ್ರಿಗೆ ಚಿನ್ನದ ಚೈನ್ ಕೊಡಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ಯಾ?
ನೋಡು, ನಾನು ಪ್ರಯತ್ನ ಪಡ್ತೀನಿ. ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅಂಗಡಿ ಒಂದೇ ಫೋನ್. ಹೇಳೋಣ. ವತ್ಸಲ ಅವ್ರೆ, ನೀವು ನೋಡಿಟ್ಟಿರೋ ಚೈನ್ನ ತಗೊಳ್ತಿರೋ ಅಥವಾ ಬೇರೆಯವ್ರಿಗೆ ಕೊಡ್ಲೋ? ಆ ಥರ ಚೈನು ಇರೋದೇ ಒಂದು ಪೀಸು, ತುಂಬಾ ಡಿಮ್ಯಾಂಡ್ ಇದೆ. ಇಲ್ಲಣ್ಣ, ನಾನೇ ತಗೊಳ್ತೀನಿ, ಹೇಳಿದ್ದೀನಲ್ಲ. ಇವತ್ತೇ ಬೇಗ ಬಂದು ಆ ಚೈನ್ನ ತಗೋಬೇಕಮ್ಮ. ಸೇಲ್ ಆಗೋಯ್ತು ಅಂದ್ರೆ ಆಮೇಲೆ ನಾನೇನು ಮಾಡೋಕ್ಕಾಗಲ್ಲ. ಆಯ್ತಣ್ಣ. ಕೇಳಿಸ್ಕೊಂಡ್ರಾ? ಸಂಜೆ ಒಳಗಡೆ ತಗೋಬೇಕಂತೆ. ಇವತ್ತೇ, ಅದು ಸಂಜೆ ಒಳಗೆ ಅಂದರೆ ತುಂಬ ಕಷ್ಟ ಆಗುತ್ತೆ ಕಡೆ. ಆಗಲ್ಲ ಅಂತ ಹೇಳಿಬಿಡು. ನೀವು ಅದೇನು ಮಾಡ್ತೀರೋ ಏನೋ ಗೊತ್ತಿಲ್ಲ, ಆದರೆ ಹಳೆಯಿಂದರ ಚೈನ್ ಅಂತೂ ಕೊಡಿಸ್ಲೇಬೇಕು. ನೀನೇನು ನಿನ್ನ ಸ್ವಾರ್ಥಕ್ಕೆ ದುಡ್ಡು ಕೇಳಲಿಲ್ವಲ್ಲ, ಯಾರ ಹತ್ರನಾದ್ರೂ ಕೇಳ್ತೀನಿ, ಕೊಟ್ಟರೆ ಸಂತೋಷ. ಇಲ್ಲ ಅಂದರೆ ಬರೀ ಕೈಯಲ್ಲಿ ಹೋಗಿ ಬರೀ ಕೈಯಲ್ಲಿ ಬರೋದು. ಬಟ್ಟೆ ತಗೊಂಡ್ ಬರಕ್ಕೆ ನಾನು ಹೋಗ್ಬೇಕಾ? ಹೂನಮ್ಮ, ನಮ್ಮೆಲ್ರಿಗೂ ನೀನೇ ಅಲ್ವಾ ಬಟ್ಟೆ ಸೆಲೆಕ್ಷನ್ ಮಾಡಿದ್ದು. ಎಷ್ಟು ಚೆನ್ನಾಗಿತ್ತು. ಆದರೆ ಕೆಲಸದವ್ರಿಗೆ ಬಟ್ಟೆ ಕೊಡಿಸ್ಬೇಕಲ್ವಾ, ಅದಕ್ಕೆ ನೀನೇ ಹೋಗ್ಬಿಟ್ಟು ತಗೊಂಡ್ಬಾ. ಅಲ್ಲ ಮೇಡಮ್, ನಂಗೆ ತರಕ್ಕೇನೋ ತೊಂದರೆ ಇಲ್ಲ, ಆದರೆ ಎಲ್ಗೆ ಹೋಗ್ಬೇಕು, ಏನು ಮಾಡಬೇಕು ಒಂದೂ ಗೊತ್ತಾಗಲ್ಲ. ಬೆಂಗಳೂರಲ್ಲಿ ಸುತ್ತ ಅಭ್ಯಾಸ ಇಲ್ಲ ಅಲ್ವಾ? ಅಯ್ಯೋ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನೀನು ಒಬ್ಳೆ ಹೋಗು ಅಂತ ಹೇಳಿದ್ನಾ? ನಿನ್ನ ಜೊತೆ ಡ್ರೈವರ್ ಬರ್ತಾನೆ, ಚಿಕ್ಕಪೇಟೆಗೆ ಕರ್ಕೊಂಡು ಹೋಗ್ತಾನೆ. ಯಾವ ಅಂಗಡಿ ಬೇಕೋ ಅಂಗಡಿಗೆ ಹೋಗು, ನಿನಗೆ ಬೇಕಾದ ಬಟ್ಟೆಗಳನ್ನ ತಗೋ. ಅರ್ಜೆಂಟ್ ಮಾಡ್ಕೋಬೇಡ, ನಿನಗೆ ಇಷ್ಟ ಇರೋ ಬಟ್ಟೆನೇ ತಗೊಂಡ್ಬಾ. ಮೇಡಮ್ ನೋಡಪ್ಪ, ಮೇಡಮ್ನ ಚಿಕ್ಕಪೇಟೆಗೆ ಕರ್ಕೊಂಡೋಗು. ಹೋಗ್ಬೇಕಾದ್ರೆ ಕಬ್ಬಿನ ಹಾಲು ಕೊಡ್ಸು. ಆಮೇಲೆ 60 ಮೇಲೆ ಹೋಗಬೇಡ. ಆಯಿತು ಮೇಡಮ್. ಗಾಡಿ ತೆಗಿ, ಹೋಗಮ್ಮ ದೀಪ. ಅಲ್ಲ ಮೇಡಮ್, ಸೌಂದರ್ಯ ಮೇಡಮ್. ಅಯ್ಯೋ, ನಾನು ಸೌಂದರ್ಯಂಗೆ ಆಗಲೇ ಹೇಳಿದ್ದೀನಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಆರಾಮಾಗಿ ಹೋಗ್ಬಿಡ್ಬಾ. ಹೌದಾ, ಸರಿ ಮೇಡಮ್. ದೀಪಾ, ಅವಸರ ಮಾಡ್ಕೋಬೇಡ, ಆರಾಮಾಗಿ ಯಾವ ಬಟ್ಟೆ ಬೇಕೋ ಅದು ತಗೊಂಡ್ಬಾ, ಆಯ್ತಾ? ಇದೇನೋ ಮಗ, ಹಿಂಗೋಗಿ ಹಂಗೆ ಬರ್ತಿದ್ಯಾ? ಊಟ ಆಯ್ತಾನ? ಇಲ್ಲ ಕಣ. ಇಲ್ವಾ? ಯಾಕೋ? ಆಮೇಲೆ ಹೇಳ್ತೀನಿ. ಸಂದೀಪ, ನನಗೆ ಅರ್ಜೆಂಟಾಗಿ 30,000 ರೂಪಾಯಿ ದುಡ್ಡು ಬೇಕು. 6 ತಿಂಗಳಾದ್ಮೇಲೆ ಕೊಡ್ಲಾ? ಲವ್, ಅರ್ಜೆಂಟ್ ಬೇಕು ಅಂತ ಇನ್ನು 6 ತಿಂಗಳು ಅಂತೆಲ್ಲ. ಲವ್, ಗಲ್ಲಿ ಕ್ರಿಕೆಟ್ ಆಡೋರು ನಾವು ಹೋಗಿ ವರ್ಲ್ಡ್ ಕಪ್ ಆಡೋ ಅಂತ ಅಂದಂಗೆ ಆಯ್ತು ನಿನ್ನ ಮಾತಿನ ಅರ್ಥ. ದಿನಕ್ಕೆ 300 ರೂಪಾಯಿ ದುಡಿ ಯೋಗ್ಯತೆ ಇಲ್ಲ ಮಗ, ಅಂಥದ್ರಲ್ಲಿ 30,000 ಕೇಳಿದ್ರೆ ಹೆಂಗೋ? ಸರಿ, ನಿನಗೆ ಯಾವಾಗ ಬೇಕಿತ್ತು? ಇವತ್ತು ಅಥವಾ ನಾಳೆ ಒಳಗೆ ಬೇಕು. ಗೊತ್ತಾದ್ರೆ ಸರಿ, ಇವತ್ತು ರಾತ್ರಿ ಹೊಂಟ್ಕೊಂಡು ಹೋಗದ. 30 60 ಆದರೂ ಆಗ್ಬೋದು ಮಗ. ಬೇಡ ಸಂದೀಪ, ಅಡ್ಡದಾರಿ ಹಿಡಿದೆ ಹೇಗೆ ಸಂಪಾದನೆ ಮಾಡ್ಬೋದು ಅಂತ ಯೋಚನೆ ಮಾಡು. ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಏನು ಕೆಲಸ ಆದರೂ ಮಾಡ್ತೀನಿ. ವಾವ್, ಡೈಲಿ ಕುಡಿದು ಝೂಮಲ್ಲಿರೋನ್ ಬಾಯಲ್ಲಿ ಕೆಲಸ ಮಾಡ್ತೀನಿ ಅನ್ನೋ ಮಾತು ಕೇಳಿ ಆಶ್ಚರ್ಯ ಆಗ್ತದೆ. ನೋಡು, ನಾನು ಸ್ವಲ್ಪ ಸೀರಿಯಸ್ ಆಗಿದ್ದೀನಿ. ನಿನಗೆ ಬೇಡದಿರೋ ಮ್ಯಾಟ್ರು, ಸುಮ್ಮನೆ ತಲೆ ಕೆಡಿಸದೆ ಹೋಗ್ತಾ ಇರು. ಹೋಗ್ತೀನಿ ಮಿಸ್ಟರ್ ನರಸಿಂಹ, ಆದರೆ ಹೋಗೋಕ್ಕಿಂತ ಮುಂಚೆ ನಿನಗೆ ಸ್ವಲ್ಪ ದುಡ್ಡಿನ ಸಹಾಯ ಮಾಡಬೇಕು ಅಂತ ಅನಿಸ್ತದೆ. ನಿನ್ನ ಹತ್ರ ದುಡ್ಡು ತಗೊಳ್ಳೋದ ಚಾನ್ಸೇ ಇಲ್ಲ. ಎಷ್ಟೇ ಕಷ್ಟ ಆದರೂ ಏನೇ ಕೆಲಸ ಇದ್ರೂ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಸೊ ನಾನೀಗ ಹೇಳೋ ಕೆಲಸ ಮಾಡಿ ನನ್ನ ಹತ್ರ ದುಡ್ಡು ತಗೊಳ್ಳೋ ಪ್ರಾಬ್ಲಮ್ ಏನು ನಿನಗೆ? ದುಡ್ಡಿನ ಅವಶ್ಯಕತೆ ಇದೆ ಅಂತ ನೀನು ಹೇಳ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ನೀನೇನಾದರೂ ನಾನು ಹೇಳೋ ಕೆಲಸ ಮಾಡಿದ್ರೆ ನೀನು ಕೇಳೋ ಅಷ್ಟು ದುಡ್ಡು ನಿನ್ನ ಕೈಗೆ ಸೇರುತ್ತೆ. ಗುರು, ಇದಕ್ಕಿಂತ ಒಳ್ಳೆ ಚಾನ್ಸ್ ಯಾವುದು ಸಿಗಲ್ಲ. ಈ ಡೀಲ್ ಮಾತ್ರ ಮಿಸ್ ಮಾಡ್ಕೋಬೇಡ, ಒಪ್ಕೋ. ಸರಿ, ಏನು ಕೆಲಸ? ಆದರೆ ಒಂದು, ನಾನು ಕೆಟ್ಟದಾರಿ ಹಿರಿಯಲ್ಲ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ, ಹಾಗಾಯ್ತು ನಿನ್ನ ಕತೆ. ಎನಿವೇಸ್, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ಡ್ಯಾಡ್ ಪಾಕೆಟಲ್ಲಿ ಒಂದು ಪೆನ್ ಇದೆ, ಅದನ್ನು ನೀನು ತೊಗೊಂಡು ಬರಬೇಕು. ಬಟ್ ಟ್ವಿಸ್ಟ್ ಏನು ಗೊತ್ತಾ? ಆದರೆ ಅವ್ರ ಹತ್ರ ಇರೋ ಪೆನ್ನನ್ನು ಅವರೇ ಬಂದು ನಿನಗೆ ಕೊಡಬೇಕು. ನೀನು ಈ ಚಾಲೆಂಜಲ್ಲಿ ಏನಾದರೂ ಗೆದ್ದರೆ ನಿನಗೆ ಬೇಕಾಗಿರೋ 30,000 ನಿನ್ನ ಕೈಗೆ ಬಂದು ಸೇರುತ್ತೆ.
ಇದರಿಂದ ನಿನಗೇನು ಲಾಭ? ಸೂಪರ್. ಅಸಲಿ ವಿಷಯಕ್ಕೆ ಈಗ ಬಂದೆ. ನೀನೇನಾದರೂ ಚಾಲೆಂಜಲ್ಲಿ ಸೋತ್ರೆ ಸೀದಾ ಬಂದು ನನ್ನ ಹತ್ರ ತಪ್ಪಾಯ್ತು ಅಂತ ಕೇಳಿ ನನ್ನ ಕಾಲಿಗೆ ಬೀಳಬೇಕು. ಇದಾ ನಿನ್ನ ಪ್ಲಾನು? ನೋಡು ಬೇಬಿ, ಈ ನರಸಿಂಹನ ಹತ್ರ ಚಾಲೆಂಜ್ ಹಾಕಿದವ್ರನ್ನ ಸೋಲಿಸ್ತಾನೆ ಹೊರತು ತಾನು ಸೋಲಲ್ಲ. ಸಿಂಹ ಯಾವತ್ತಿದ್ರೂ ಬೇಟೆ ಆಡುತ್ತೆ ಹೊರತು ಹಿಂತಿರುಗಿ ಓಡೋಗಲ್ಲ. ನಿನ್ನ ಚಾಲೆಂಜ್ನ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಆಲ್ ದಿ ಬೆಸ್ಟ್. ಹಲೋ, ಹೇಳಿ ಚಿಕ್ಕಮ್ಮ. ಅಪರೂಪಕ್ಕೆ ಕಾಲ್ ಮಾಡಿದ್ದೀರಾ ಅಂದರೆ ಏನೋ ಇಂಪಾರ್ಟೆಂಟ್ ಮ್ಯಾಟ್ರೇ ಇರುತ್ತೆ. ಕರೆಕ್ಟಾಗಿ ಹೇಳಿದೆ ನೋಡಮ್ಮ, ನಿನ್ನ ಲೈಫಿಗಿದು ತುಂಬ ಇಂಪಾರ್ಟೆಂಟು. ಅರ್ಥ ಆಗಲಿಲ್ಲ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮನೆಗೊಬ್ಬರು ಅತಿಥಿ ಬಂದಿದ್ದಾರೆ. ನೀನು ಬೇಗ ಬಂದು ನೋಡಿದ್ರೆ ನೀನು ಅವ್ರನ್ನ ಅರ್ಥ ಮಾಡ್ಕೋಬೋದು. ಚಿಕ್ಕಮ್ಮ, ಅದೇನು ಅಂತ ಕ್ಲಿಯರಾಗಿ ಹೇಳಿ. ನಿನ್ನ ನೋಡೋದಕ್ಕೆ ರಾಹುಲ್ ಬಂದಿದ್ದಾನೆ. ಚಿಕ್ಕಮ್ಮ, ಏನು ಹೇಳ್ತಿದ್ದೀರಾ ನೀವು? ನಿಜನಮ್ಮ, ಬೇಕಾದ್ರೆ ನೀನೇ ಬಂದು ನೋಡು. ಚಿಕ್ಕಮ್ಮ, ನಾನು ಈಗಲೇ ಬರ್ತೀನಿ. ಬೇಗ ಬಾ, ಬೇಗ ಬಾ. ಆಟೋ. ಈಗ ಮಜಾ ಇರುತ್ತೆ. ಹಲೋ ಡ್ಯಾಡ್. ಹೇಳು ಮಗಳೇ. ನಿಮ್ಮ ಹತ್ರ ಇರೋ ಪೆನ್ನು ನಂಗೆ ಬೇಕು. ಈ ಪೆನ್ನ ಬರೀ 20 ರೂಪಾಯಿ ಅಮ್ಮ. ಇದು 500 ರೂಪಾಯಿ ಹಾಕ್ತೀನಿ. ಒಳ್ಳೆ ಪೆನ್ನೇ ತಗೋ. ಇಲ್ಲ ಡ್ಯಾಡ್, ನನಗೆ ಆ ಪೆನ್ನೇ ಬೇಕು. ನೀವು ಡ್ಯೂಟಿಯಿಂದ ಬಂದ ತಕ್ಷಣ ನಾನು ಇಸ್ಕೋತೀನಿ. ಬೇರೆ ಯಾರಿಗೂ ಅದನ್ನು ಕೊಡಬೇಡಿ, ಗೊತ್ತಾಯ್ತಾ? ಅಲ್ಲ, ಈ ಪೆನ್ನೇ ಯಾಕೆ ಬೇಕು ಅಂತ ಗೊತ್ತಾಗಿಲ್ವಲ್ಲ? ಡ್ಯಾಡ್ ಹೇಳ್ದಷ್ಟು ಮಾಡಿ. ಸರಿ ಅಮ್ಮ. ಜಾಜಿ ಅಕ್ಕ, ಏನ್ ಮೇಡಮ್ ಇಷ್ಟೊಂದು ಖುಷಿಯಾಗಿದ್ದೀರಾ? ಇವತ್ತು ನಂಗೆ ಈ ಮನೆಯಲ್ಲಿ ಹೊಸ ಜವಾಬ್ದಾರಿ ಸಿಕ್ಕಿದೆ. ಹೌದಾ? ಏನದು? ನನ್ನ ಆರತಕ್ಷತೆಗೆ ನಿಮ್ಗೆ ಮತ್ತೆ ಈ ಮನೇಲಿ ದುಡಿಯೋರೆಲ್ರಿಗೂ ಹೊಸ ಬಟ್ಟೆ ತರಕ್ ಹೋಗ್ತಿದ್ದೀನಿ. ನಿಮ್ಗೆ ಯಾವ ತರ ಬಟ್ಟೆ ಬೇಕು ಅಂತ ಹೇಳಿ, ನಾನು ಅದನ್ನೇ ತರ್ತೀನಿ. ಪರವಾಗಿಲ್ಲ ಮೇಡಮ್, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತನ್ನಿ. ಅಯ್ಯೋ, ಯಾಕೆ ಜಾಜಿ ಅಕ್ಕ, ಬಟ್ಟೆ ತರ್ತೀನಿ ಅಂತ ಖುಷಿ ಆಗೋ ಬಟ್ಲು ಬೇಜಾರಾಗ್ತಿದ್ದೀರಾ? ಇಷ್ಟು ವರ್ಷ ಈ ಮನೇಲಿ ದುಡಿದ್ರು ಯಾರೊಬ್ರು ನಿನಗೇನು ಬೇಕು ಅಂತ ಕೇಳಿರ್ಲಿಲ್ಲ. ಅವ್ರು ಏನು ತಂದ್ಕೊಡ್ತಿದ್ರೋ ಅದನ್ನು ಇಸ್ಕೋತಿದ್ವಿ. ಆದರೆ ಇದು ಮೊದಲನೇ ಸಲ ನೀವು ನಮ್ಮಂಥ ಕೆಲಸದವ್ರ ಬಗ್ಗೆ ವಿಚಾರಿಸ್ತಿದ್ದೀರಾ. ನೀವು ನಮ್ಮನ್ನೆಲ್ಲ ಸ್ವಂತ ಅಕ್ಕ ತಂಗಿ ಥರ ನೋಡ್ಕೋತೀರಾ. ನಿಮ್ಮನ್ನ ಎಷ್ಟು ಹೊಗಳಿದ್ರು ಸಾಲದು ಮೇಡಮ್. ನಿಮ್ಮ ಮೇಲೆ ಇದ್ದಿದ್ದ ಪ್ರೀತಿ ಗೌರವ ಇನ್ನೂ ಜಾಸ್ತಿ ಆಯಿತು. ಅಯ್ಯೋ ಜಾಜಿ ಅಕ್ಕ, ಯಾಕೆ ಎಷ್ಟೊಂದು ಹೊಗಳ್ತಿದ್ದೀರಾ? ಪ್ರಪಂಚದಲ್ಲಿ ಮೇಲು ಕೀಳು ಅನ್ನೋದಿರಬಾರ್ದು. ಎಲ್ಲರೂ ಒಂದೇ ಸಮಾನ ಅನ್ನೋ ಭಾವನೆ ಇರಬೇಕು. ಆಗಲೇ ಸಮಾಜ ಉದ್ಧಾರ ಆಗೋದು. ಜಾತಿ, ಧರ್ಮ, ದ್ವೇಷ, ಅಸೂಯೆ ಎಲ್ಲದನ್ನು ಬುಡದಿಂದ ಕಿತ್ತು ಬಿಸಾಕ್ಬೇಕು. ಆಗಲೇ ಎಲ್ಲರೂ ಖುಷಿ ಖುಷಿಯಾಗಿರೋದು. ನಾವೆಲ್ಲರೂ ಮನುಷ್ಯ ಅಲ್ವಾ ಜಾಜಿ ಅಕ್ಕ? ನಾವು ಮಾಡೋ ಕೆಲಸಕ್ಕಿಂತ ನಾವು ಎಲ್ಲರ ಜೊತೆ ಹೇಗಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಒಳ್ಳೆತನ ಕೆಟ್ಟತನನ ನಿರ್ಧಾರ ಮಾಡಬೇಕೇ ಹೊರತು ಯಾರೇನು ಕೆಲಸ ಮಾಡ್ತಾರೋ ಅದ್ರ ಮೇಲೆ ಯಾರನ್ನೂ ಅಳಿಬಾರ್ದು. ಪ್ರತಿ ಕೆಲಸಕ್ಕೂ ಅದರದೇ ಆದ ಗೌರವ ಮರ್ಯಾದೆ ಇರುತ್ತೆ. ಅದನ್ನ ನಾವು ಕೊಡಬೇಕು. ಆಗಲೇ ಅದು ನಮ್ಗೆ ವಾಪಸ್ ಬರೋದು. ನಿಮ್ಮ ಮಾತು ಕೇಳಿ ತುಂಬ ಖುಷಿ ಆಯಿತು ಮೇಡಮ್. ಆ ದೇವರು ನಿಮಗೆ ಎಂಥ ಒಳ್ಳೆ ಮನಸ್ಸು ಕೊಟ್ಟಿದ್ದಾನೆ. ಅದು ನಿಮ್ಮಂಥ ಒಳ್ಳೆ ಮನಸ್ಸಿರೋರ್ನೇ ಚಿರಾಗ್ ಸರ್ ಒಪ್ಕೊಳ್ತಿಲ್ವಲ್ಲ. ಏನು ಮಾಡೋಕ್ಕಾಗಲ್ಲ ಜಾಜಿ ಅಕ್ಕ. ನಿಮ್ಗೆ ಇಷ್ಟ ಆದವರು ಇನ್ನೊಬ್ರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ ಅಲ್ವಾ? ನನ್ನ ಹಣೆ ಬರದಲ್ಲಿ ಅವ್ರ ಹೆಸರು ಬರೆದಿದ್ರೆ ಅವ್ರು ನಂಗೆ ಖಂಡಿತ ಸಿಕ್ಕೇ ಸಿಗ್ತಾರೆ. ಅದನ್ನು ಯಾರೂ ತಪ್ಸೋಕ್ಕಾಗಲ್ಲ. ಆ ದೇವರು ನನಗೋಸ್ಕರ ಏನು ಅಂದ್ಕೊಂಡಿದ್ದಾನೋ ಏನೋ, ನೋಡೋಣ. ಅವನು ನನ್ನ ಕೈ ಬಿಡಲ್ಲ ಅಂತ ನಂಗೆ ನಂಬಿಕೆ ಇದೆ. ಈಗ ನಾನು ಅಂಗಡಿಗೆ ಹೋಗ್ಬೇಕು. ಯಾರ್ಯಾರು ಏನೇನು ಬಟ್ಟೆ ಹಾಕ್ತಾರೆ ಅಂತ ಕೇಳ್ಬಿಟ್ಟು ಪಟ್ಟಿ ಹಾಕ್ಕೊಡಿ. ನೀವೆಲ್ಲರೂ ನಾನು ಆರತಕ್ಷದಲ್ಲಿ ಖುಷಿಯಾಗಿರ್ಬೇಕು. ಅವಾಗಲೇ ನಂಗೆ ಖುಷಿ ಆಗೋದು. ಸರಿ ಮೇಡಮ್, ಈಗಲೇ ಪಟ್ಟಿ ಮಾಡಿಕೊಡ್ತೀನಿ.